ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ ಜನಪ್ರಿಯ ಶಾಸಕರು ಮಾಜಿ ಸಚಿವರಾದ ಸನ್ಮಾನ್ಯ ಕೆ. ಗೋಪಾಲಯ್ಯ ರವರಿಂದ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನ. ಬಿ.ಆರ್. ಅಂಬೇಡ್ಕರ್ ರವರ 135ನೇ ಜಯಂತಿಯ ಸಂದರ್ಭದಲ್ಲಿ ಇಂದು ಕಮಲಾನಗರದಲ್ಲಿರುವ ಗುಡ್ಡೆ ಗಣಪತಿ ದೇವಸ್ಥಾನದ ಹತ್ತಿರ ಬಾಬಾ ಸಾಹೇಬ್ ಅಂಬೇಡ್ಕರ್, ನಾಡಪ್ರಭು ಕೆಂಪೇಗೌಡ ಹಾಗೂ ದೇವರಾಜ್ ಅರಸುರವರ ಪ್ರತಿಮೆಗಳನ್ನು ಸ್ಥಾಪಿಸಲು ಭೂಮಿ ಪೂಜೆ ನೆರವೇರಿಸಿದೆ. ಈ ಸಂದರ್ಭದಲ್ಲಿ ಬಿಬಿಎಂಪಿ ಮಾಜಿ ಉಪಮೇಯರ್ ಶ್ರೀಮತಿ ಹೇಮಲತಾ ಗೋಪಾಲಯ್ಯ, ಮಾಜಿ ಶಾಸಕ ಶ್ರೀ ನೆಲ ನರೇಂದ್ರಬಾಬು, ಮಂಡಲದ ಅಧ್ಯಕ್ಷರಾದ ಡಾ. ನಾಗೇಂದ್ರ, ಬಿಬಿಎಂಪಿ ಮಾಜಿ ಸದಸ್ಯರುಗಳಾದ ಮಹದೇವ್, ರಾಜೇಂದ್ರ ಕುಮಾರ್, ಶಿವರಾಜ್, ಪದ್ಮಾವತಿ, ಶ್ರೀನಿವಾಸ್, ನಾಗರತ್ನ, ಲೋಕೇಶ್, ಬಿಡಿ, ಶ್ರೀನಿವಾಸ್, ನಿಸರ್ಗ, ಜಗದೀಶ್, ಅವಿನ್, ಆರಾಧ್ಯ, ಚಿಕ್ಕಣ್ಣ, ಗೋವಿಂದ್, ರಾಜ್ ಮಾದಿಹಳ್ಳಿ, ಸಿದ್ದರಾಜು, ನಾರಾಯಣಸ್ವಾಮಿ, ವೆಂಕಟೇಶ್ ಮೂರ್ತಿ, ವೆಂಕಟೇಶ್ ಹಾಗೂ ಸ್ಥಳೀಯ ಮುಖಂಡರುಗಳು ಭಾಗವಹಿಸಿದ್ದರು. ಸಂವಿಧಾನ ಶಿಲ್ಪಿ ಶ್ರೀ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ನಮ್ಮ ಭಾರತ ದೇಶದ ಸಂವಿಧಾನ ಶಿಲ್ಪಿ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರ ಜನ್ಮ ಜಯಂತಿ. ಇವರು ಏಪ್ರಿಲ್ 14, 1891ನೇ ಇಸ್ವಿಯಲ್ಲಿ ಜನ್ಮ ತಾಳಿದ ಇವರು ನಮ್ಮ ದೇಶಕ್ಕೆ ಬಹುದೊಡ್ಡ ಒಂದು ಸಂವಿಧಾನವನ್ನು ಕೊಟ್ಟು ಜಾತಿ ಮತ ಭೇದ ಇಲ್ಲದೆ ಎಲ್ಲರೂ ಸಮಾನವಾಗಿ ಬಾಳಬೇಕು, ನಮ್ಮ ಭಾರತ ಪ್ರಜೆಗಳಿಗೆ ಎಲ್ರಿಗೂ ಸಹ ಸಂವಿಧಾನದ ಅಡಿಯಲ್ಲಿ ಒಂದು ಒಳ್ಳೆಯ ಹಕ್ಕನ್ನು ಕೊಡಬೇಕು ಎಂದು ಹೇಳಿ ಪ್ರತಿಪಾದಿಸಿ ಸಂವಿಧಾನವನ್ನು ಕೊಟ್ಟ ಮಹಾಶಿಲ್ಪಿ ಅವರು. ಇವರು ವಿದ್ಯಾವಂತರು. ಅಮೇರಿಕಾದಲ್ಲಿ, ಇಂಗ್ಲೆಂಡಲ್ಲಿ ಹಾಗೂ ಸಹ ಜರ್ಮನಿ ದೇಶದಲ್ಲಿ ವಿದ್ಯೆಯನ್ನು ಕಲಿತು ಬರೋಡದ ಮಹಾರಾಜರು ಅವರಿಗೆ ವಿದ್ಯೆಯನ್ನು ಕಲಿಸಲಿಕ್ಕೆ ಕಂಪ್ಲೀಟ್ ಸ್ಪಾನ್ಸರ್ಶಿಪ್ ಮಾಡಿಕೊಂಡು ಕಲಿಸಿದ್ರು. ಆದರೆ ಆ ವಿದ್ಯೆಯನ್ನು ಕಲಿಸಿದ ಒಂದು ಸ್ಕಾಲರ್ಶಿಪ್ಪಿಂದಾಗಿ ಇವತ್ತು ಭೀಮರಾವ್ ಅಂಬೇಡ್ಕರ್ ಅವರು ಬಹಳ ಮೇಧಾವಿಗಳಾಗಿ ನಮ್ಮ ವಿದೇಶಗಳಲ್ಲಿ ವಿದ್ಯಾಭ್ಯಾಸ ಮಾಡಿದರೂ ಸಹ ಭಾರತ ದೇಶಕ್ಕೆ ಬಂದು ಭಾರತದಲ್ಲಿ ಅವರು ಬರೋಡ ಮಹಾರಾಜರವರಿಗೆ ಒಂದು ಮಾತು ಹೇಳಿದರು, ನೀವು ಸಮಾಜ ಸೇವೆಯಲ್ಲಿ ಇರಬೇಕು ಅಂಥೇಳಿ. ಅದೇ ರೀತಿಯಲ್ಲಿ ಅವರು ಸಮಾಜ ಸೇವೆಗಾಗಿ ನಮ್ಮ ಜೀವನವನ್ನು ಮುಡಿಪಿಟ್ಟು ರಾಜಕೀಯದಲ್ಲಿ ಸಹ ಬಂದು ನಮ್ಮ ರಾಜಕೀಯದಲ್ಲಿ ಅವರು ನಮ್ಮ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಪ್ರಥಮ ಲಾ ಮಿನಿಸ್ಟರ್ ಅಂದರೆ ಕಾನೂನು ಮಂತ್ರಿಗಳಾಗಿ ಹಲವಾರು ಒಳ್ಳೆಯ ಉತ್ತಮ ರೀತಿಯ ಕಾರ್ಯಕ್ರಮಗಳನ್ನು ಅವರು ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ. ಅಂತಹ ಮಹಾನ್ ವ್ಯಕ್ತಿಗೆ ಇವತ್ತು ಅವರ ಜನ್ಮದಿನ. ಅಂಥ ಮಹಾನ್ ವ್ಯಕ್ತಿಗೆ ನಾವು ನಾಡಿನ ಜನರ ಪರವಾಗಿ ನಾನು ಧನ್ಯವಾದ ಹೇಳ್ತೇನೆ, ನಮಸ್ಕರಿಸ್ತೇನೆ. ಅವರ ಪಾದ ಕಮಲಗಳಿಗೆ ನಾನು ನಮಸ್ಕರಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ಗುರುದತ್ ಪ್ರಭು ಅಂತೇಳಿ, ನಾನು ಈ ಭಾಗದ ಸಮಾಜ ಸೇವಕರು. ಇವತ್ತು ಈ ಕಮಲಾನಗರದ ಗಣಪತಿ ದೇವಸ್ಥಾನ, ಗುಡ್ಡೆ ಗಣಪತಿ ದೇವಸ್ಥಾನದಲ್ಲಿ ಬೃಹತ್ ರೀತಿಯಲ್ಲಿ ವಿಜೃಂಭಣೆಯಿಂದಾಗಿ ನಾವು ಈ ಜನ್ಮ ಜಯಂತಿಯನ್ನು ಆಚರಿಸಿದ್ದೇವೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮ್ಮ ಸಂವಿಧಾನ ಕೊಟ್ಟ ಹಕ್ಕು ಎಲ್ಲ ದಲಿತರುಗಳಿಗೆ ಸಹ ಜೀವನದಲ್ಲಿ ಅವರಿಗೆ ಉದ್ಧಾರ ಆಗಬೇಕಂತೇಳಿ, ಅವರು ಜೀವನದಲ್ಲಿ ಅವರ ಒಂದು ಯಶಸ್ಸನ್ನು ಕಾಣಬೇಕಂತೇಳಿ ಏನು ಅಂಬೇಡ್ಕರ್ ಅವರ ಆಶಯ ಏನಿತ್ತು ಆ ಆಶಯ ಅವ್ರಿಗೆ ಪರಿಪೂರ್ಣ ಆಗಲಿ ಅಂತೇಳಿ ನಾನು ಕೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಪುನೊಮ್ಮೆ ನಾನು ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸ್ತಾ ಇದ್ದೇನೆ. ನಮಸ್ಕಾರ.